ಹೆಲೋ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ 10th ಮ್ಯಾಥ್ಸ್ನ ಅಧ್ಯಾಯ 2 ಬಹುಪದೋಕ್ತಿಗಳ ನಾವು ಪರಿಚಯ ಅಥವಾ ಇಂಟ್ರೊಡಕ್ಷನ್ ಪಾರ್ಟನ್ನು ನೋಡ್ತಾ ಇದ್ವಿ. ಇದರಲ್ಲಿ ನಾವು ಮುಂದೆ ಬರುವ ಎಕ್ಸಸೈಸ್ಗೆ ಸಂಬಂಧಿಸಿದಂಥ ಕೆಲವೊಂದು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ತೀವಿ. ಮೊದಲನೇದಾಗಿ ಕೆಲವೊಂದು 2 ಬಹುಪದೋಕ್ತಿಗಳನ್ನು ಆಲ್ರೆಡಿ ನಾವು ತೊಗೊಂಡಿದ್ದೀವಿ. ಅದರಲ್ಲಿ ಪದಗಳು, ಸಹಗುಣಕ ಮತ್ತು ಚರಾಕ್ಷರಗಳನ್ನು ಯಾವುದು ಅಂತ ತಿಳ್ಕೋಬೇಕು. ಪದಗಳು ಅಂದರೆ ಇಲ್ಲಿ 2y² ಅನ್ನೋದು ಒಂದು ಪದ, -3y ಮತ್ತು 4 ಅನ್ನೋದು ಒಂದು ಪದ. ಈ ರೀತಿಯಾಗಿ ಇಲ್ಲಿನೂ 2x² -4x 3 ಇಲ್ಲಿ ಪ್ರತಿಯೊಂದು 3 ಪದಗಳನ್ನು ತೊಗೊಂಡಿದ್ವಿ. ಅಂದರೆ 2y² ಅನ್ನೋದು ಒಂದು ಪದ, 3y ಅನ್ನೋದು ಒಂದು ಪದ ಮತ್ತು 4 ಅನ್ನೋದು ಒಂದು ಪದ. ಇದೇ ರೀತಿ 2x² -4x ಮತ್ತು 3 ಸಹ ಒಂದೊಂದು ಪದಗಳಾಗಿರ್ತವೆ. ಅಂದರೆ ಪ್ರತಿಯೊಂದು ಏನಾಗಿರ್ತದೆ, ಇಲ್ಲಿ ಒಂದು ಟರ್ಮ್ ಅಥವಾ ಒಂದು ಪದವೊಂದು ಕರಿತೀವಿ. ಅದೇ ರೀತಿ ಸಹಗುಣಕ ಅಂದರೆ ಯಾವುದು ಚರಾಕ್ಷರಗಳೊಂದಿಗೆ. ನಾವು ಮೊದಲು ಚರಾಕ್ಷರ ಅಥವಾ ಸಹಗುಣಕವನ್ನು ಹೇಳ್ಬೋದು. ಸಹಗುಣಕದಲ್ಲಿ ಅಂದರೆ y² ಅಥವಾ y, ಇಲ್ಲಿ x² x ಇದೆ ಅನ್ನೋದಲ್ಲ, ಇದು ಚರಾಕ್ಷರಗಳಿದೆ. ಈ ಚರಾಕ್ಷರಗಳ ಜೊತೆ ಯಾವುದು ಗುಣಾಕಾರದಲ್ಲಿರುವ ಸಂಖ್ಯೆಯನ್ನು ಕರಿತೀವಿ ಸಹಗುಣಕ. ಅಂದರೆ y² ಜೊತೆ ಗುಣಾಕಾರ ಇದ್ದಿದ್ದು 2, ಇಲ್ಲಿ y ಜೊತೆ ಇದ್ದಿದ್ದು -3, ಹೌದಾ. ಇದೇ ರೀತಿ x² ಜೊತೆ 2 ಗುಣಾಕಾರದಲ್ಲಿದೆ, 4 x ಜೊತೆ ಇದ್ದಿದ್ದು -4 ಗುಣಾಕಾರ. ಇದು ಏನಾಗಿರುತ್ತೆ, ಇದರ ಸಹಗುಣಕ ಇದು -4, ಇಲ್ಲಿ y ಸಹಗುಣಕ -3, y ಸಹಗುಣಕ 2. ಈ ರೀತಿಯಾಗಿ ಚರಾಕ್ಷರ ಅಂದರೆ ಯಾವುದು, ಇಂಗ್ಲೀಷ್ ನಾವು ಅಕ್ಷರಗಳನ್ನು ತಗೋತೀವಿ, y² ಅಥವಾ y, x² ಅಥವಾ x, ಇದು ಏನಾಗಿರ್ತವೆ ಚರಾಕ್ಷರ. ಅಂದರೆ ಯಾವುದರ ಬೆಲೆಗಳು ನಮ್ಗೆ ಗೊತ್ತಿರೋದಿಲ್ಲ, ಅದನ್ನು ನಾವು y ಅಂತ ಊಹೆ ಮಾಡ್ಕೊಂಡಿವಿ, ಇಲ್ಲಿ x ಅಂತ ಊಹೆ ಮಾಡ್ಕೊಂಡಿವಿ, ಅದೇ ಏನಾಗಿರ್ತದೆ ಚರಾಕ್ಷರ ಆಗಿರ್ತದೆ. ನೆಕ್ಸ್ಟ್ ಬಹುಪದೋಕ್ತಿಯ ಡಿಗ್ರಿ, ಇದನ್ನು ಮಹತ್ತಮ ಘಾತ ಅಂತ ಕರಿತೀವಿ, ಅಥವಾ ಘಾತಗಳಲ್ಲಿ ಅತಿ ದೊಡ್ಡ ಘಾತ ಯಾವುದು. ಉದಾಹರಣೆಗಾಗಿ ಇಲ್ಲಿ 2x + 3 ಅಂತ ತೊಗೊಂಡಿವಿ. ಅಂದರೆ ಎಲ್ಲೂ ಇರಲಿಲ್ಲ ಅಂದರೆ ಮೇಲೆ 1 ಇದ್ದಂಗೆ ಇಲ್ಲಿ, ಹೌದಾ. ಅಂದರೆ ಅದರ ಡಿಗ್ರಿ ಏನು ಕೂಡ ಏನಾಗಿರ್ತದೆ, 1 ಆಗಿರ್ತದೆ. ಒಂದು ವೇಳೆ ಈ ರೀತಿ ಇದ್ದರೆ ಇದನ್ನು ಏನಂತ ಕರಿತೀವಿ, ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಶೂನ್ಯತೆಗಳು ನೋಡಬೇಕಾದ್ರೆ ಶೂನ್ಯತೆ ಬರಿತೀವಿ. ನೆಕ್ಸ್ಟ್ 2x² + 3x + 1, ಇಲ್ಲಿ ಏನೂ ಇರಲಿಲ್ಲ ಅಂದರೆ 1 ಇರ್ತದೆ. ಅಂದರೆ ದೊಡ್ಡ ಘಾತ ಯಾವುದಾಯ್ತು, 2 ಆಯಿತಾ 1 ಆಯಿತು ಅಂದರೆ 2 ಆಗಿರ್ತದೆ. ಅಂದರೆ ಡಿಗ್ರಿ ಕೂಡ ಏನಾಗಿರುತ್ತೆ ಇಲ್ಲಿ 2. ಇದನ್ನೇನಂತ ಕರಿತೀವಿ, ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ಅದೇ ಇಲ್ಲಿ 3x³ + 2x² + 3x + 1, ಇಲ್ಲಿ ಅತಿ ದೊಡ್ಡ ಘಾತ ಯಾವುದು 3. ಅಂದರೆ ಡಿಗ್ರಿ ಏನಾಗಿರ್ತದೆ 3. ಇದನ್ನು ಏನಂತ ಕರಿತೀವಿ, ಬಹುಪದೋಕ್ತಿ ಅಂತ ಕರಿತೀವಿ. ಅದೇ ರೀತಿ ಬಹುಪದೋಕ್ತಿಯ ಶೂನ್ಯತೆಗಳು, ಉದಾಹರಣೆಗಾಗಿ ಇಲ್ಲಿ 2x² + 3x + 1 ಸಮನಾಗಿದೆ 0 ಅಂತ ಬರ್ಕೊಂಡಿವಿ. ಅಂದರೆ ನಾವು ಹೇಳಿವಿ ಇಲ್ಲಿ ಯಾವುದೇ ಬೆಲೆ ನಮ್ಗೆ ಗೊತ್ತಿಲ್ಲ, ಅದನ್ನು ನಾವು x ಅಂತ ಊಹೆ ಮಾಡ್ಕೊಂಡಿವಿ. ಅಂದರೆ ಇಲ್ಲಿ xನ ಬೆಲೆಯಲ್ಲಿ ಜಾಗದಲ್ಲಿ ಯಾವ ಸಂಖ್ಯೆ ಇಟ್ಟರೆ ಇದರ ಬೆಲೆ 0 ಆಗಿರ್ತದೆ ಅಥವಾ ಶೂನ್ಯತೆ ಆಗಿರ್ತದೆ, ಅದನ್ನು ಏನಂತ ಕರಿತೀವಿ, ಬಹುಪದೋಕ್ತಿಯ ಶೂನ್ಯತೆಗಳು ಅಂತ ಕರಿತೀವಿ. ಇನ್ನೊಂದು ನಾವು ಉದಾಹರಣೆಗಾಗಿ ಇಲ್ಲಿ ವರ್ಗ ಬಹುಪದೋಕ್ತಿಯನ್ನು ತೊಗೊಂಡಿವಿ. ಇಲ್ಲಿ ಶೂನ್ಯತೆ ಏನಾಗಿರ್ತದೆ, ಆ ಡಿಗ್ರಿಗೆ ಸಮ ಆಗಿರ್ತದೆ, ಹೌದಾ. ಅಂದರೆ ಈ ರೇಖಾತ್ಮಕ ಬಹುಪದೋಕ್ತಿಯಲ್ಲಿ ಡಿಗ್ರಿ 1 ಆಗಿತ್ತಂದರೆ ಶೂನ್ಯತೆಯ ಸಹ 1 ಆಗಿರ್ತದೆ. ಡಿಗ್ರಿ 2 ಆಗಿತ್ತಂದರೆ ಶೂನ್ಯತೆಯು ಸಹ 2 ಆಗಿರ್ತದೆ. ಡಿಗ್ರಿ 3 ಇತ್ತು ಅಂದರೆ ಶೂನ್ಯತೆ ಸಹ 3 ಆಗಿರ್ತದೆ. ಅಂದರೆ ಎಕ್ಸ್ನ ಬೆಲೆಯಲ್ಲಿ 1 ಇತ್ತು ಅಂದರೆ ರೇಖಾತ್ಮಕ ಬಹುಪದೋಕ್ತಿಯಲ್ಲಿ ಕೇವಲ ಎಕ್ಸ್ನ ಬೆಲೆ 1 ಆಗಿರ್ತದೆ. 1 ಆಗಿರ್ಬೋದು, 2 ಆಗಿರ್ಬೋದು, ಅಥವಾ ಒಂದೇ ಬೆಲೆ ಆನ್ಸರ್ ಬರ್ತದೆ. ಈಗ ನೆಕ್ಸ್ಟ್ ಬಹುಪದೋಕ್ತಿಯ ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ಅಂತ ನೋಡ್ತೀವಿ. ಇಲ್ಲಿ ಶೂನ್ಯತೆ ನಾವು ಆಲ್ರೆಡಿ ನೋಡೀವಿ, ಸಹಗುಣಕಗಳು ಗೊತ್ತು ನಮ್ಗೆ, ಹೌದಾ. ಇವು ಎರಡರ ನಡುವಿನ ಸಂಬಂಧ. ನಾವು ಉದಾಹರಣೆಗಾಗಿ ಅಥವಾ ನಾವು 10th ನೋಡುವುದು ಹೆಚ್ಚಾನೆಚ್ಚು ವರ್ಗ ಬಹುಪದೋಕ್ತಿನೇ. ವರ್ಗ ಬಹುಪದೋಕ್ತಿ ಆದರ್ಶ ರೂಪ ಅಂತ ಕರಿತೀವಿ. ಆದರ್ಶ ರೂಪ ಏನಾಗಿರ್ತದೆ, ax² + bx + c ಆಗಿರ್ತದೆ, ಹೌದಾ. ಅಂದರೆ ಇಲ್ಲಿ ಶೂನ್ಯತೆಗಳು 2 ಆಗಿರ್ತವೆ, ಯಾಕಂದರೆ ಇದು ವರ್ಗ ಬಹುಪದೋಕ್ತಿ. ಡಿಗ್ರಿ 2 ಅದಂದರೆ ಶೂನ್ಯತೆಯು ಸಹ 2 ಆಗಿರ್ತದೆ. ಶೂನ್ಯತೆಯ ಮೊತ್ತ ಮತ್ತು ಶೂನ್ಯತೆಯ ಗುಣಲಬ್ಧ ಅಂತ ನೋಡ್ತೀವಿ, ಹೌದಾ. ಇಲ್ಲಿ ಆಲ್ಫಾ + ಬೀಟಾ ಅಂತ ತೊಗೊಂಡಿವಿ. ಅಂದರೆ 2 ನಮಗೆ x ಬರ್ತಾವೆ ಅಥವಾ ಶೂನ್ಯತೆಗಳು 2 ಬರ್ತಾವೆ ಅಂದರೆ ಒಂದು x ಆಗಿರ್ತದೆ, ಇನ್ನೊಂದು x ಆಗಿರ್ತದೆ. 2 xನ ಬೆಲೆಗಳು ಬರ್ತವೆ. ಒಂದನ್ನು ನಾವು ಆಲ್ಫಾ ಅಂತ ಕರಿತೀವಿ, ಇನ್ನೊಂದು ಬೀಟಾ ಅಂತ ಕರಿತೀವಿ. ಅದು ಎದಕ್ಕೆ ಸಮ ಆಗಿರ್ತದೆ ಅಂದರೆ -b/a. -b ಅಂದರೆ xನ ಸಹಗುಣಕ, a ಅಂದರೆ ಇಲ್ಲಿ x² ಸಹಗುಣಕ. ಇದೇ ರೀತಿ ನಾವು ಗುಣಲಬ್ಧವನ್ನು ನೋಡ್ತೀವಿ. ಉದಾಹರಣೆಗಾಗಿ ನಾವು x² + 7x + 10 ಇದನ್ನು ಬಿಡಿಸಬೇಕು. ಮೊದಲು ಶೂನ್ಯತೆಯನ್ನು ಕಂಡುಹಿಡಿಬೇಕು, ಆಮೇಲೆ ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧ. ಶೂನ್ಯತೆ ಕಂಡುಹಿಡಿಬೇಕಾದ್ರೆ ನಾವೇನು ಮಾಡಬೇಕಾಗ್ತದೆ, ಎ ಬಿ ಸಿಯನ್ನು ತೆಗಿಬೇಕು.
ಎ ಅಂದರೆ ಇಲ್ಲಿ ಏನೂ ಇರಲಿಲ್ಲ ಅಂದರೆ 1 ಇರ್ತದೆ, ಬಿ ಅಂದರೆ 7 ಇದೆ, ಸಿ ಅಂದರೆ 10. ಈ ರೀತಿ ಎ ಬಿ ಸಿ ಅಂದರೆ ಸ್ಥಿರಾಂಕ ಬರೀ ಸಂಖ್ಯೆ ಇರ್ತದೆ. ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಎ ಗುಣಿಲೆ ಸಿ ಮಾಡಬೇಕು, ಹೌದಾ? ಅಂದರೆ ಇಲ್ಲಿ 1 ಅದ 10 ಅದ, ಮತ್ತು ಚಿಹ್ನೆಗಳನ್ನು ನೋಡಬೇಕು. ಪ್ಲಸ್ ಪ್ಲಸ್ ಅಂದರೆ ಪ್ಲಸ್ಸೇ ಇರ್ತದೆ, 10 ಅಂದರೆ 10 ಆಗಿರ್ತದೆ. ಇವಾಗ ನಾವು 2 ಅಪವರ್ತನಗಳನ್ನು ಹುಡುಕಬೇಕು ಅಥವಾ 2 ಸಂಖ್ಯೆಗಳನ್ನು ಹುಡುಕಬೇಕು. ಅದು ಯಾವ ರೀತಿಯಾಗಿರಬೇಕು ಅಂದರೆ ಗುಣಾಕಾರ ಮಾಡಿದ್ರೆ 10 ಬರಬೇಕು, ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ 7 ಬರಬೇಕು. ಉದಾಹರಣೆಗಾಗಿ 10 ನೋಡಿದ್ರೆ 2 5 10 ಆಗಿರ್ತದೆ, ಅಥವಾ ಇನ್ನೊಂದು 10 1 10 ಆಗಿರ್ತದೆ, 2 ಆಗಿರ್ತವೆ. ಈಗ ಇಲ್ಲಿ ನಾವು ನೋಡಿದ್ರೆ 2 5 10 ಆಗ್ತದೆ, 2 + 5 ಕೂಡಿಸಿದ್ರೆ 7 ಆಗ್ತದೆ. ಇಲ್ಲಿನೂ 10 1 10 ಆಗ್ತದೆ, 10 1 ಕೂಡಿಸಿದ್ರೆ 9 ಆಗ್ತದೆ, ಮೈನಸ್ ಮಾಡಿದ್ರೆ ಕೂಡಿಸಿದ್ರೆ 11 ಆಗ್ತದೆ, ಮೈನಸ್ ಮಾಡಿದ್ರೆ 9 ಆಗ್ತದೆ. ಇವೆರಡು ಸಂಖ್ಯೆಗಳು ಬರ್ತವೆ. ಇಲ್ಲಿ 2 5 ಕೂಡಿಸಿದ್ರೆ 7 ಆಗ್ತದೆ, ಮೈನಸ್ ಮಾಡಿದ್ರೆ 3 ಆಗ್ತದೆ. ಆದರೆ ನಮಗೆ ಬೇಕಾಗಿದ್ದು 7, ಹೌದಾ? ಕೂಡಿಸಿದ್ರೆ 7 ಬರ್ತದೆ. ಅದಕ್ಕಾಗಿ ನಾವು 2 5 10 5 2 ತೊಗೋಬೋದು, ಹೌದಾ? ಇಲ್ಲಿ ಪ್ಲಸ್ ಬರಬೇಕು ಅಂದರೆ ಎರಡೂ ಕಡೆ ಪ್ಲಸ್ ಮಾಡ್ತೀವಿ. ಅಂದರೆ 2 5 10 ಪ್ಲಸ್ 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 ಆಗ್ತದೆ, ಪ್ಲಸ್ ಪ್ಲಸ್ ಅದಂದರೆ 2 ಕೂಡಿಸಿದ್ರೆ 7 ಆಗ್ತದೆ, ಅಂದರೆ 7x ಬರ್ತದೆ, ಹೌದಾ? ಅಂದರೆ 2x + 5x ಮಾಡಬೇಕು. ಇಲ್ಲಿ ಏನು ಮಾಡಬೇಕು ಅಂದರೆ ಮಧ್ಯಪದ ಏನಿದೆ 7x, ಇದನ್ನು ಕಂಪ್ಲೀಟಾಗಿ ತೆಗಿಬೇಕು, ರಿಮೂವ್ ಮಾಡಬೇಕು. ಅಂದರೆ x² ಇದ್ದಿದ್ದು x² ಬರಿಬೇಕು, 7x ಬರಿಬಾರ್ದು. ಅದರ ಜಾಗದಲ್ಲಿ ಇವು ಎರಡನ್ನೂ ಬರಿಬೇಕು. ಅಂದರೆ +2x + 5x, ಕೊನೆಯ ಸಂಖ್ಯೆ 10 ಇದ್ದಿದ್ದು 10 ಸಮನಾಗಿದೆ 0. ಶೂನ್ಯತೆ ಕಂಡುಹಿಡಿತಾ ಇದ್ದೀವಿ. ಇವಾಗ 2 ಗ್ರೂಪ್ಸ್ ಆಗ್ತವೆ, ಇವೆರಡು. ಇದರಲ್ಲಿ ಸಾಮಾನ್ಯ ಇದ್ದಿದ್ದನ್ನು ಹೊರಗೆ ತೆಗಿಬೇಕು. ಒಂದು ಸಂಖ್ಯೆಗಳಿದ್ದರೆ ಅವು ಒಂದೇ ಮಗ್ಗಿಯಲ್ಲಿ ಹೋಗಬೇಕು, ಚರಾಕ್ಷರಗಳಿದ್ದರೆ ಅವು ಎರಡೂ ಕಡೆ ಇರಬೇಕು. ಇಲ್ಲಿ 1 ಅದ, ಇಲ್ಲಿ 2 ಅದ, ಅಂದರೆ ಇದು ಸಾಮಾನ್ಯ ಬರೋದಿಲ್ಲ. ಇಲ್ಲಿ x² ಇಲ್ಲ, ಇಲ್ಲಿ x ಅದ, ಅಂದರೆ ಬರೀ x ಹೊರಗೆ ಬರ್ತದೆ, 1x. ಅಂದರೆ x² 1x ಹೊರಗೆ ಬಂದದಂದರೆ 1x ಒಳಗೆ x × x² ಪ್ಲಸ್ ಇದ್ದಿದ್ದು ಪ್ಲಸ್ x ಒಂದು ಹೊರಗೆ ಬಂದದಂದರೆ 2 ಉಳಿದದ ಅಷ್ಟೇ. x ಗುಣಿಲೆ 2 ಏನಾಗ್ತದೆ 2x. ಇವಾಗ ಇಲ್ಲಿ 5 ಅದ 10 ಅದ, 5ರ ಮಗ್ಗಿಯಲ್ಲಿ 10 ಹೋಗ್ತದೆ, ಅಂದರೆ ಇದೂ 5ರಲ್ಲಿ ಮಗ್ಗಿಯಲ್ಲಿ ಹೋಗ್ತದೆ, 10 5ರ ಮಗ್ಗಿಯಲ್ಲಿ, ಅಂದರೆ 5 ಹೊರಗೆ ಬರ್ತದೆ. 5 ಹೊರಗೆ ಬಂದದಂದರೆ x, 5 ಗುಣಿಲೆ x 5x ಪ್ಲಸ್ 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 ಆಗ್ತದೆ. 5ರ ಮಗ್ಗಿಯಲ್ಲಿ 10 ಯಾವಾಗ ಹೋಗ್ತದೆ 5 2 10, ಅಂದರೆ ಇವೆರಡು ಸೇಮ್ ಬರಬೇಕು ಬ್ರ್ಯಾಕೆಟ್ನಲ್ಲಿ. ಬರಲಿಲ್ಲ ಅಂದರೆ ಮತ್ತೆ ಲೆಕ್ಕ ತಪ್ಪಾಗ್ತದೆ. ಇಲ್ಲಿ x + 2 ಒಂದು ಸಲ ಬಂದದ, ಇನ್ನೊಂದು ಹೊರಗೆ ಇದ್ದಿದ್ದು x + 5, ಈ ರೀತಿ ಬರಿಬೇಕು. ಕಾಮನ್ ಇದ್ದಿದ್ದು ಒಂದು ಸಲ, ಹೊರಗಿದ್ದಿದ್ದು ಒಂದು ಸಲ. ಇಲ್ಲಿ x + 2 ಸಮನಾಗಿದೆ 0 ಮತ್ತು x + 5 ಸಮನಾಗಿದೆ 0. ಎರಡಕ್ಕೂ ಸಪ್ರೇಟ್ 0 ಮಾಡಬೇಕು. ಇಲ್ಲಿ +2 ಇದ್ದಿದ್ದು ಏನಾಗ್ತದೆ -2 ಆಗ್ತದೆ, ಇದು ಒಂದು ಬಂತು. +5 ಇದ್ದಿದ್ದು -5, 2 ಶೂನ್ಯತೆಗಳು ಬಂದವು, ಹೌದಾ? ಯಾಕಂದರೆ ಇದು ವರ್ಗ ಸಮೀಕರಣ ಇತ್ತು. ಇವಾಗ ಶೂನ್ಯತೆಯ ಮೊತ್ತ ಮತ್ತು ಶೂನ್ಯತೆಯ ಗುಣಲಬ್ಧವನ್ನು ನಾವು ನೋಡ್ತೀವಿ. ಇಲ್ಲೇ ಬರಿತೀನಿ, ಶೂನ್ಯತೆಯ ಗುಣಲಬ್ಧವನ್ನು ನೋಡ್ತೀವಿ. ಇದು ಏನಾಗಿರ್ತದೆ 2 ಶೂನ್ಯತೆಗಳು ಬಂದವ, ಅಂದರೆ ಒಂದು ಆಲ್ಫಾ ಆಗಿರ್ತದೆ, ಇನ್ನೊಂದು ಬೀಟಾ ಆಗಿರ್ತದೆ. ನಾವು ಶೂನ್ಯತೆಯ ಮೊತ್ತ ನೋಡಿದ್ರೆ ಆಲ್ಫಾ + ಬೀಟಾ ಸಮನಾಗಿದೆ -b/a ಅಂತ ಕೊಟ್ಟಾರೆ. ಆಲ್ಫಾ ಬಂದಿದ್ದು -2, ಬೀಟಾ ಇದ್ದಿದ್ದು -5. -b ಅಂದರೆ ನಾವು ಹೇಳಿವಿ 7 ತೊಗೊಂಡಿವಿ, ಅದು ಪ್ಲಸ್ನಾಗ ಅದ, ಆದರೆ ಇಲ್ಲಿ ಮೈನಸ್ ತೊಗೋಬೇಕು. ಎ ಎಷ್ಟಿದೆ 1 ಇದೆ, 1 ಬರಿತೀವಿ. ಇಲ್ಲಿ ಬಿಡಿಸ್ಬೇಕು, ಪ್ಲಸ್ ಮೈನಸ್ ಮೈನಸ್ ಆಗ್ತದೆ, 5 ಇದ್ದಿದ್ದು 5, 7/1. ಇವಾಗ ಮೈನಸ್ ಮೈನಸ್ ಮಾಡಿದ್ರೆ ಮೈನಸ್ಸೇ ಇರ್ತದೆ, ಕೂಡಿಸ್ಬೇಕು 7 -7. ಇಲ್ಲಿ ಭಾಗಿಲೆ 1 ಇದೆ, ಕೊಡಲಿಲ್ಲ ಅಂದ್ರೂ ನಡೀತದೆ, ಅಂದರೆ -7 ಸಮಾನಾಗಿದೆ, -7 ಸೇಮ್ ಬರಬೇಕು, ಅವಾಗ ಅದು ಕರೆಕ್ಟ್ ಆಯಿತು ಅಂತ ಅರ್ಥ. ಗುಣಲಬ್ಧ ಮಾಡೋದಾದರೆ ಆಲ್ಫಾ × ಬೀಟಾ ಸಮನಾಗಿದೆ c/a. ಆಲ್ಫಾ ನಮಗೆ ಬಂದಿದ್ದು -2 ಗುಣಿಲೆ b ಅಥವಾ ಬೀಟಾ ಬಂದಿದ್ದು -5. ಸಿ ಅಂದರೆ ನಾವು 10 ತೊಗೊಂಡಿವಿ, ಎ ಅಂದರೆ 1 ಇದೆ, ಮೈನಸ್ × ಮೈನಸ್ ಏನಾಗ್ತದೆ ಪ್ಲಸ್ ಆಗ್ತದೆ, 2 5 10, ಇಲ್ಲಿನೂ 10, ಅಂದರೆ ಸೇಮ್ ಆಯಿತು. ಇದು ಏನಾಗಿರ್ತದೆ ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ಅಂತ ಕರಿತೀವಿ. ಇದು ಇಂಟ್ರೊಡಕ್ಷನ್ ಪಾರ್ಟ್. ನೆಕ್ಸ್ಟ್ ಎಕ್ಸಸೈಸನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಾಡ್ತೀವಿ.